ನಮಸ್ಕಾರ ಸ್ನೇಹಿತರೆ. ಬೆಳಿಗ್ಗೆ ನೀವು ಎದ್ದ ತಕ್ಷಣ ಕುಡಿಯುವ ಟೀ, ನೀವು ಹಾಕಿಕೊಳ್ಳುವ ಬಟ್ಟೆ, ನೀವು ಬಳಸುವ ಇಂಟರ್ನೆಟ್, ಅಡುಗೆಗೆ ಹಾಕುವ ಉಪ್ಪು, ನೀವು ಓಡಿಸುವ ಕಾರು ಅಥವಾ ಆಕಾಶದಲ್ಲಿ ಹಾರುವ ವಿಮಾನ, ಇವೆಲ್ಲದರಲ್ಲೂ ಒಂದು ಹೆಸರು ಕಾಮನ್ ಆಗಿದೆ. ಅದೇ ಟಾಟಾ. ಇಂದು ಟಾಟಾ ಗ್ರೂಪ್ ಜಗತ್ತಿನ 100ಕ್ಕೂ ಹೆಚ್ಚು ದೇಶಗಳಲ್ಲಿ ಬಿಸಿನೆಸ್ ಮಾಡುತ್ತಿದೆ. 30ಕ್ಕೂ ಹೆಚ್ಚು ದೊಡ್ಡ ಕಂಪನಿಗಳಿವೆ ಮತ್ತು ಇದರ ಒಟ್ಟು ಮೌಲ್ಯ ಬರೋಬ್ಬರಿ 30 ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು. ಆದರೆ ನಿಮ್ಮ ಮೆದುಳಿಗೆ ಶಾಕ್ ನೀಡುವ ಅತಿ ದೊಡ್ಡ ಸತ್ಯ ಏನು ಗೊತ್ತಾ? ನೀವು ಜಗತ್ತಿನ ಟಾಪ್ 10 ಅಥವಾ ಟಾಪ್ 100 ಶ್ರೀಮಂತರ ಪಟ್ಟಿಯನ್ನು ತೆಗೆದು ನೋಡಿ. ಅಲ್ಲಿ ನಿಮಗೆ ಎಲ್ಲೂ ರತನ್ ಟಾಟಾ ಅಥವಾ ಟಾಟಾ ಕುಟುಂಬದ ಹೆಸರು ಸಿಗುವುದೇ ಇಲ್ಲ. ಎಲಾನ್ ಮಸ್ಕ್, ಜೆಫ್ ಬೆಜೋಸ್, ಅಂಬಾನಿ ಎಲ್ಲರೂ ಇರುತ್ತಾರೆ, ಆದರೆ ಟಾಟಾ ಇರುವುದಿಲ್ಲ. ಲಕ್ಷಾಂತರ ಕೋಟಿ ಸಂಪಾದಿಸುವ ಕಂಪನಿಯ ಮಾಲೀಕರು ಜಗತ್ತಿನ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಯಾಕಿಲ್ಲ? ಆ ದುಡ್ಡನ್ನೆಲ್ಲ ಅವರು ಏನು ಮಾಡುತ್ತಾರೆ? ಈ ವಿಡಿಯೋದಲ್ಲಿ ನಾವು ಭಾರತವನ್ನು ಅಕ್ಷರಶಃ ಕಟ್ಟಿದ, ಬ್ರಿಟಿಷರ ಸೊಕ್ಕಡಿಸಿದ ಟಾಟಾ ಗ್ರೂಪ್ನ 150 ವರ್ಷಗಳ ಇನ್ಸೈಡ್ ಬಿಸಿನೆಸ್ ಸ್ಟ್ರಾಟಜಿ ಮತ್ತು ಯಾರಿಗೂ ತಿಳಿಯದ ರಹಸ್ಯಗಳ ಸೈಂಟಿಫಿಕ್ ಆಗಿ ಮತ್ತು ಫ್ಯಾಕ್ಟ್ ಆಧಾರದ ಮೇಲೆ ತಿಳಿದುಕೊಳ್ಳೋಣ. ವಿಡಿಯೋ ಶುರು ಮಾಡೋ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಈ ಕತೆ ಶುರುವಾಗೋದು ವರ್ಷ 1868ರಲ್ಲಿ. ಭಾರತ ಆಗ ಸಂಪೂರ್ಣವಾಗಿ ಬ್ರಿಟಿಷರ ಗುಲಾಮಗಿರಿಯಲ್ಲಿತ್ತು. ಬ್ರಿಟಿಷರ ಬಿಸಿನೆಸ್ ಮಾಡೆಲ್ ತುಂಬ ಸರಳವಾಗಿತ್ತು. ನಮ್ಮ ದೇಶದ ಕಚ್ಚಾ ವಸ್ತುಗಳನ್ನು ಕಮ್ಮಿ ಬೆಲೆಗೆ ಲಂಡನ್ಗೆ ತೆಗೆದುಕೊಂಡು ಹೋಗುವುದು, ಅಲ್ಲಿ ಬಟ್ಟೆ ತಯಾರಿಸಿ ಅದೇ ಬಟ್ಟೆಯನ್ನು ಭಾರತೀಯರಿಗೆ ದುಬಾರಿ ಬೆಲೆಗೆ ಮಾರುವುದು. ಈ ವ್ಯವಸ್ಥಿತ ಶೋಷಣೆಯನ್ನು ಕಣ್ಣಾರೆ ಕಂಡ 29 ವರ್ಷದ ಯುವಕನೊಬ್ಬ, ನನ್ನ ದೇಶದ ಜನರಿಗೆ ನಾನೇ ಸ್ವಂತ ಇಂಡಸ್ಟ್ರಿ ಕಟ್ಟುತ್ತೇನೆ ಎಂದು ನಿರ್ಧರಿಸಿ ತನ್ನ ಬಳಿ ಇದ್ದ ಕೇವಲ 21,000 ರೂಪಾಯಿ ಬಂಡವಾಳದಲ್ಲಿ ಒಂದು ಟ್ರೇಡಿಂಗ್ ಕಂಪನಿಯನ್ನು ಶುರು ಮಾಡುತ್ತಾನೆ. ಆ ಯುವಕನೇ ಟಾಟಾ ಸಾಮ್ರಾಜ್ಯದ ಪಿತಾಮಹ ಜಮ್ಶೆಡ್ಜಿ ನುಸರ್ವಾನ್ಜಿ ಟಾಟಾ. ಅವರು ಕೇವಲ ಬಿಸಿನೆಸ್ ಮಾಡಲಿಲ್ಲ, ಕಾರ್ಮಿಕರ ಹಿತ ಕಾಯ್ದರು. ನಾಗ್ಪುರದಲ್ಲಿ ಎಂಪ್ರೆಸ್ ಮಿಲ್ಸ್ ಬಟ್ಟೆ ಕಾರ್ಖಾನೆ ಶುರು ಮಾಡಿದಾಗ ಜಗತ್ತಿನಲ್ಲೇ ಮೊದಲ ಬಾರಿಗೆ ಕಾರ್ಮಿಕರಿಗೆ ಪೆನ್ಷನ್, ಮೆಟರ್ನಿಟಿ ಲೀವ್ ಮತ್ತು ಉಚಿತ ಮೆಡಿಕಲ್ ಫೆಸಿಲಿಟಿಗಳನ್ನು ಕೊಟ್ಟರು. ಸ್ನೇಹಿತರೆ, ನೆನಪಿಡಿ, ಇದು ಆ ಕಾಲದಲ್ಲಿ ಬ್ರಿಟಿಷರಿಗೆ ಗೊತ್ತಿಲ್ಲದ ಕಾನ್ಸೆಪ್ಟ್ ಆಗಿತ್ತು. ಆದರೆ ಟಾಟಾ ಗ್ರೂಪ್ ಅಸಲಿ ಸ್ವರೂಪ ಪಡೆದುಕೊಂಡದ್ದು ಬಿಸಿನೆಸ್ನಿಂದಲ್ಲ, ಬದಲಿಗೆ ಅವರಿಗೆ ಆದ ಒಂದು ಭೀಕರವಾದ ಅವಮಾನದಿಂದ. 1890ರ ದಶಕದ ಸಮಯ. ಮುಂಬೈನಲ್ಲಿ ವ್ಯಾಟ್ಸನ್ ಹೋಟೆಲ್ ಎಂಬ ಒಂದು ಅತಿ ಐಷಾರಾಮಿ ಬ್ರಿಟಿಷ್ ಹೋಟೆಲ್ ಇತ್ತು. ಜಮ್ಶೆಡ್ಜಿ ಟಾಟಾ ಅವರು ತಮ್ಮ ವಿದೇಶಿ ಸ್ನೇಹಿತರೊಬ್ಬರನ್ನು ಭೇಟಿಯಾಗಲು ಅಲ್ಲಿಗೆ ಹೋದಾಗ ಹೋಟೆಲ್ನ ಸೆಕ್ಯೂರಿಟಿ ಗಾರ್ಡ್ ಟಾಟಾ ಅವರನ್ನು ಗೇಟ್ನಲ್ಲಿ ತಡೆದು ನಿಲ್ಲಿಸುತ್ತಾನೆ. ಯಾಕೆ ಗೊತ್ತಾ? ಆ ಹೋಟೆಲ್ನ ಬೋರ್ಡ್ ಮೇಲೆ ಬರೆದಿತ್ತು, ಡಾಗ್ಸ್ ಆ್ಯಂಡ್ ಇಂಡಿಯನ್ಸ್ ಆರ್ ನಾಟ್ ಅಲೌಡ್. ಜಮ್ಶೆಡ್ಜಿ ಅವರು ಕೋಪದಿಂದ ಸುಮ್ಮನಾಗಲಿಲ್ಲ, ಬದಲಿಗೆ ಒಂದು ಶಪಥ ಮಾಡಿದರು. ಇದೇ ಮುಂಬೈನಲ್ಲಿ ವ್ಯಾಟ್ಸನ್ ಹೋಟೆಲ್ಗಿಂತ 100 ಪಟ್ಟು ದೊಡ್ಡದಾಗಿ, ಜಗತ್ತೇ ಬೆರಗಾಗುವಂತೆ ಹೋಟೆಲನ್ನು ನಾನು ಕಟ್ಟುತ್ತೇನೆ ಎಂದು. 1903ರಲ್ಲಿ ಅರಬ್ಬಿ ಸಮುದ್ರದ ದಂಡೆಯ ಮೇಲೆ ತಲೆ ಎತ್ತಿ ನಿಂತಿದ್ದೆ ದಿ ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲ್. ಇದರ ಟೆಕ್ನಿಕಲ್ ಡೀಟೇಲ್ಸ್ ಕೇಳಿದರೆ ನೀವು ದಂಗಾಗುತ್ತೀರಾ. ಇದು ಇಡೀ ಬಾಂಬೆ ನಗರದಲ್ಲಿ ವಿದ್ಯುತ್ ಹೊಂದಿದ ಮೊದಲ ಕಟ್ಟಡವಾಗಿತ್ತು. ಜರ್ಮನಿಯಿಂದ ಆಮದು ಮಾಡಿಕೊಂಡ ಎಲಿವೇಟರ್ಗಳಿದ್ದವು, ಅಮೆರಿಕದ ಫ್ಯಾನ್ಗಳು ಮತ್ತು ಟರ್ಕಿಸ್ ಬಾತ್ಗಳಿದ್ದವು. ಯಾವ ಬ್ರಿಟಿಷರು ಭಾರತೀಯನ್ನು ಕೀಳಾಗಿ ನೋಡಿದರೋ ಅವರೇ ಈ ಹೋಟೆಲ್ ನೋಡಿ ಬೆಚ್ಚಿಬಿದ್ದರು. ಜಮ್ಶೆಡ್ಜಿ ಟಾಟಾ ಅವರು 3 ದೊಡ್ಡ ಕನಸುಗಳಿದ್ದವು: ಸ್ವಂತ ಉಕ್ಕಿನ ಕಾರ್ಖಾನೆ ಕಟ್ಟುವುದು, ಜಲವಿದ್ಯುತ್ ಯೋಜನೆ ಮತ್ತು ವಿಶ್ವದರ್ಜೆಯ ವಿಜ್ಞಾನ ಸಂಸ್ಥೆ ಕಟ್ಟುವುದು. ಆದರೆ ಅವರು 1904ರಲ್ಲಿ ತೀರಿಕೊಂಡರು. ಆ ಜವಾಬ್ದಾರಿಯನ್ನು ಅವರ ಮಗ ದೊರಾಬ್ಜಿ ಟಾಟಾ ಹೊತ್ತುಕೊಂಡನು. 1907ರಲ್ಲಿ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಸ್ಥಾಪನೆಯಾಯಿತು. ಆದರೆ 1924ರಲ್ಲಿ ಮೊದಲನೆಯ ಮಹಾಯುದ್ಧದ ನಂತರ ಜಾಗತಿಕ ಆರ್ಥಿಕ ಕುಸಿತ ಶುರುವಾಯಿತು. ಟಾಟಾ ಸ್ಟೀಲ್ ಸಂಪೂರ್ಣ ನಷ್ಟಕ್ಕೆ ಸಿಲುಕಿತು. ಕಾರ್ಮಿಕರಿಗೆ ಸಂಬಳ ಕೊಡಲು ಹಣವಿರಲಿಲ್ಲ. ಬ್ರಿಟಿಷರು ಕಂಪನಿ ಮುಚ್ಚಿ ಹೋಗುತ್ತದೆ ಎಂದು ಕೇಕೆ ಹಾಕಿ ನಕ್ಕರು. ಆಗ ದೊರಾಬ್ಜಿ ಟಾಟಾ ಮತ್ತು ಅವರ ಪತ್ನಿ ಮಾಡಿದ್ದೇನು ಗೊತ್ತಾ? ತಮ್ಮ ಬಳಿ ಇದ್ದ ಜಗತ್ತಿನ ಅತಿ ದುಬಾರಿ ವಜ್ರಗಳಲ್ಲಿ ಒಂದಾದ ಜುಬಿಲಿ ಡೈಮಂಡ್ ಮತ್ತು ತಮ್ಮೆಲ್ಲ ವೈಯಕ್ತಿಕ ಆಸ್ತಿಯನ್ನು ಬ್ಯಾಂಕಿನಲ್ಲಿ ಅಡಮಾನ ಇಟ್ಟು 1 ಕೋಟಿ ರೂಪಾಯಿ ಸಾಲ ತಂದರು. ಕಾರ್ಮಿಕರಿಗೆ ಸಂಬಳ ಕೊಟ್ಟರು. ಒಂದೇ ವರ್ಷದಲ್ಲಿ ಫ್ಯಾಕ್ಟರಿ ಮತ್ತೆ ಪುಟಿದೆದ್ದಿತು. ಮುಂದೆ 2ನೇ ಮಹಾಯುದ್ಧದಲ್ಲಿ ಬ್ರಿಟಿಷ್ ಟ್ಯಾಂಕರ್ಗಳನ್ನು ಮಾಡಿದ್ದು ಇದೇ ಟಾಟಾ ಕಂಪನಿ ಉಕ್ಕಿನಿಂದ. ಈಗ ಪ್ರಸ್ತುತ ಕಾಲಕ್ಕೆ ಬರೋಣ. ಸ್ಟೀಲ್, ಟೀ, ಮೋಟಾರ್ಸ್ ಎಲ್ಲವೂ ಸರಿ, ಆದರೆ ಇವತ್ತಿನ ದಿನ ಟಾಟಾ ಗ್ರೂಪನ್ನು ಸಂಪೂರ್ಣವಾಗಿ ಫೈನಾನ್ಸಿಯಲ್ ಆಗಿ ಕಾಪಾಡುತ್ತಿರುವುದು ಅವರ ಭತ್ತದ ಚಿಲುಮೆಯಾಗಿರುವ ಒಂದು IT ಕಂಪನಿ. ಅದು ಇಲ್ಲದಿದ್ದರೆ ಇವತ್ತಿನ ಟಾಟಾ ಗ್ರೂಪನ್ನು ಊಹಿಸಿಕೊಳ್ಳಲು ಅಸಾಧ್ಯವಾಗುತ್ತಿತ್ತು. 1968ರ ಸಮಯ. ಭಾರತದಲ್ಲಿ ಕಂಪ್ಯೂಟರ್ ಎಂದರೆ ಏನು ಎಂದೇ ಬಹುತೇಕ ಜನರಿಗೆ ತಿಳಿದಿರಲಿಲ್ಲ. ಆ ಸಮಯದಲ್ಲಿ JRD ಟಾಟಾ ಮತ್ತು FC ಕೊಹ್ಲಿ ಸೇರಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಶುರು ಮಾಡುತ್ತಾರೆ. TCS ಇಂದಿನ ಮಾರುಕಟ್ಟೆ ಮೌಲ್ಯ ಸುಮಾರು 15 ಲಕ್ಷ ಕೋಟಿ ರೂಪಾಯಿಗಳು. ಅಂದರೆ ಶ್ರೀಲಂಕಾ, ಪಾಕಿಸ್ತಾನ ಸೇರಿದಂತೆ ಎಷ್ಟೋ ದೇಶಗಳ ಒಟ್ಟು GDPಗಿಂತ TCS ಒಂದೇ ಕಂಪನಿಯ ಮೌಲ್ಯ ಹೆಚ್ಚು. ಪ್ರಪಂಚಾದ್ಯಂತ 6 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳಿದ್ದಾರೆ. ಭಾರತದಲ್ಲೇ ಅತಿ ಹೆಚ್ಚು ಮಹಿಳೆಯರಿಗೆ ಉದ್ಯೋಗ ನೀಡಿದ ಏಕೈಕ ಕಂಪನಿ ಟಾಟಾ TCS. 30 ಲಕ್ಷ ಕೋಟಿಗೂ ಹೆಚ್ಚು ಮೌಲ್ಯದ ಸಾಮ್ರಾಜ್ಯದ ಮಾಲೀಕರು ಯಾಕೆ ಜಗತ್ತಿನ ಅತಿ ಶ್ರೀಮಂತರ ಪಟ್ಟಿಯಲ್ಲಿಲ್ಲ? ಟಾಟಾ ಮೋಟಾರ್ಸ್, TCS, ಟಾಟಾ ಕನ್ಸ್ಯೂಮರ್, ಬೇರೆ ಬೇರೆ ಸಬ್ಸಿಡಿಯರಿ ಕಂಪನಿಗಳು.
ಈ ಎಲ್ಲ ಕಂಪನಿಗಳನ್ನು ಕಂಟ್ರೋಲ್ ಮಾಡುವುದು ಟಾಟಾ ಸನ್ಸ್ ಎಂಬ ಪ್ರಮುಖ ಹೋಲ್ಡಿಂಗ್ ಕಂಪನಿ. ಈ ಟಾಟಾ ಸನ್ಸ್ನ 100% ಷೇರುಗಳಲ್ಲಿ ಬರೋಬ್ಬರಿ 66% ಷೇರುಗಳು ಯಾರೊಬ್ಬ ವ್ಯಕ್ತಿಯ ಹೆಸರಲ್ಲೂ ಇಲ್ಲ. ಬದಲಾಗಿ ಅವು ಇರುವುದು ಟಾಟಾ ಟ್ರಸ್ಟ್ನ ಹೆಸರಿನಲ್ಲಿ. ಇದರರ್ಥ ಟಾಟಾ ಕಂಪನಿ ಮಾಡುವ ಸಾವಿರಾರು ಕೋಟಿಯ ಲಾಭದ ಸಿಂಹಪಾಲು ನೇರವಾಗಿ ಟ್ರಸ್ಟ್ಗೆ ಹೋಗುತ್ತದೆ. ಈ ಹಣವನ್ನು ಭಾರತದ ಶಿಕ್ಷಣ, ಆರೋಗ್ಯ, ಕ್ಯಾನ್ಸರ್ ರಿಸರ್ಚ್ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಬಳಸಲಾಗುತ್ತದೆ. ರತನ್ ಟಾಟಾ ಅವರ ಬಳಿ ಇದ್ದದ್ದು ಟಾಟಾ ಸನ್ಸ್ನ ಕೇವಲ 1%ಕ್ಕಿಂತ ಕಡಿಮೆ ಷೇರುಗಳು ಮಾತ್ರ. ಒಂದು ವೇಳೆ 66% ಷೇರುಗಳು ರತನ್ ಟಾಟಾ ಅವರ ಸ್ವಂತ ಹೆಸರಿನಲ್ಲಿದ್ದರೆ ಇವರು ಎಲಾನ್ ಮಸ್ಕ್ ಮತ್ತು ಜೆಫ್ ಬೆಜೋಸ್ ಅವರಿಗಿಂತ ದೊಡ್ಡ ಶ್ರೀಮಂತರಾಗಿರುತ್ತಿದ್ದರು. ಆದರೆ ಅವರ ಫಿಲಾಸಫಿ ಒಂದೇ ಆಗಿತ್ತು: ಸಮಾಜದಿಂದ ಸಂಪಾದಿಸಿದ್ದನ್ನು ಸಮಾಜಕ್ಕೆ ಹಿಂತಿರುಗಿಸಬೇಕು. ಇದೇ ಕಾರಣಕ್ಕೆ ಟಾಟಾ ಕಂಪನಿ ದೇಶದ ಪ್ರತಿಯೊಂದು ಪ್ರಮುಖ ಸಂಸ್ಥೆಯ ಹಿಂದೆಯೂ ಇದೆ. 1893ರ ಹಡಗಿನ ಪ್ರಯಾಣದಲ್ಲಿ ಜಮ್ಶೆಡ್ಜಿ ಟಾಟಾ ಅವರಿಗೆ ಸ್ವಾಮಿ ವಿವೇಕಾನಂದರ ಭೇಟಿಯಾಗುತ್ತದೆ. ವಿವೇಕಾನಂದರ ಮಾತಿನಿಂದ ಪ್ರೇರಿತರಾದ ಟಾಟಾ ಭಾರತದಲ್ಲಿ ವಿಜ್ಞಾನದ ಬೆಳವಣಿಗೆಗಾಗಿ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸ್ಥಾಪನೆಗೆ ತಮ್ಮ ಅರ್ಧದಷ್ಟು ಆಸ್ತಿಯನ್ನು ದಾನ ಮಾಡುತ್ತಾರೆ. ಭಾರತದಲ್ಲಿ ಮೊದಲ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಪಡೆದ ಜೆ.ಆರ್.ಡಿ. ಟಾಟಾ ಅವರು 1932ರಲ್ಲಿ ಟಾಟಾ ಏರ್ಲೈನ್ಸ್ ಶುರು ಮಾಡಿದರು. ದೊರಾಜ್ಬಿ ಟಾಟಾ ಅವರ ಪತ್ನಿ ಬ್ಲಡ್ ಕ್ಯಾನ್ಸರ್ನಿಂದ ತೀರಿಕೊಂಡಾಗ ಭಾರತೀಯರು ಚಿಕಿತ್ಸೆಗಾಗಿ ಪರದಾಡುವುದನ್ನು ತಪ್ಪಿಸಲು 1914ರಲ್ಲಿ ಟಾಟಾ ಮೆಮೋರಿಯಲ್ ಆಸ್ಪತ್ರೆ ಕಟ್ಟಿದರು. ಇಂದು ಅಲ್ಲಿ 70%ಕ್ಕಿಂತ ಹೆಚ್ಚು ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗುತ್ತದೆ. ಕೊನೆಯದಾಗಿ ಹೇಳಬೇಕೆಂದರೆ ಸ್ನೇಹಿತರೆ, ಟಾಟಾ ಕೇವಲ ವಸ್ತುಗಳನ್ನು ಉತ್ಪಾದಿಸುವ ಒಂದು ಕಾರ್ಪೊರೇಟ್ ಕಂಪನಿ ಅಲ್ಲ, ಅದೊಂದು ಸಮಾನಾಂತರ ಸರ್ಕಾರ ಇದ್ದಂತೆ. 26/11ರ ಮುಂಬೈ ಉಗ್ರರ ದಾಳಿಯಲ್ಲಿ ತಾಜ್ ಹೋಟೆಲ್ ಧ್ವಂಸವಾದಾಗ ಅಲ್ಲಿನ ಪ್ರತಿಯೊಬ್ಬ ನೌಕರರ ಮನೆಗೆ ರತನ್ ಟಾಟಾ ಅವರೇ ಸ್ವತಃ ಹೋಗಿ ಪರಿಹಾರ ನೀಡಿದರು. ಕೋವಿಡ್ ಬಂದಾಗ ದೇಶಕ್ಕೆ ಮೊದಲಿಗೆ 1500 ಕೋಟಿ ರೂಪಾಯಿಗಳನ್ನು ದೇಣಿಗೆ ನೀಡಿದ್ದು ಇದೇ ಟಾಟಾ. ಬ್ರಿಟಿಷರು ನಮ್ಮನ್ನು ಕೀಳಾಗಿ ಕಂಡಾಗ ನಾವು ಅವರಿಗೆ ಉಕ್ಕು ಮಾಡಿ ತೋರಿಸಿದೆವು, ಹೋಟೆಲ್ ಕಟ್ಟಿ ತೋರಿಸಿದೆವು. ಕೊನೆಯದಾಗಿ ಅವರ ಹೆಮ್ಮೆಯ ಕಾರು ಕಂಪನಿಗಳಾದ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಅನ್ನು ಖರೀದಿಸಿ ಜಾಗತಿಕ ಮಟ್ಟದಲ್ಲಿ ಭಾರತದ ಧ್ವಜವನ್ನು ಹಾರಿಸಿದೆವು. ಇದೆಲ್ಲದರ ಹಿಂದೆ ಇರುವುದು ಒಂದೇ ಒಂದು ತತ್ವ: ರಾಷ್ಟ್ರ ಮೊದಲು, ಲಾಭ ನಂತರ. ಇದುವೇ ಟಾಟಾ ಗ್ರೂಪ್ನ ಅಜೇಯ ಯಶಸ್ಸಿನ ರಹಸ್ಯ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಇದನ್ನು ಈಗಲೇ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯಾಗುವಂತೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.